ಬಾಗಲಕೋಟೆಯ ಬೈ ಎಲೆಕ್ಷನ್ ಗೆಲ್ಲೋಕೆ ಈಗ ಸಿಎಂ ಎಂಟ್ರಿ ಕೊಟ್ಟಿದ್ದಾರೆ. ಜಿಲ್ಲಾ ಪ್ರವಾಸದ ಮೂಲಕ ಸಿಎಂ ಸಿದ್ದು ಗೇಮ್ ಪ್ಲಾನ್ ಮಾಡಿದ್ದಾರೆ. ಬಾಗಲಕೋಟೆಯ ಬೈ ಎಲೆಕ್ಷನ್ ಇದನ್ನ ಗೆಲ್ಲೋಕೆ ಈಗ ಸಿಎಂ ಎಂಟ್ರಿ ಆಗುತ್ತೆ. ಜಿಲ್ಲಾ ಪ್ರವಾಸದ ಮೂಲಕ ಸಿಎಂ ಸಿದ್ದು ಗೇಮ್ ಪ್ಲಾನ್. ಶತಾಯ ಗತಾಯ ಚುನಾವಣೆಯನ್ನ ಗೆಲ್ಲೇಬೇಕಾದಂತಹ ಒತ್ತಡ ಇದೆ. ಸರ್ಕಾರಿ ಮೆಡಿಕಲ್ ಕಾಲೇಜ್ ಶಂಕುಸ್ಥಾಪನೆಗೆ ಈಗ ಆಗಮಿಸ್ತಾರೆ. ಮಾರ್ಚ್ 14ರಂದು ಬಾಗಲಕೋಟೆಗೆ ಸಿದ್ದರಾಮಯ್ಯ ಬರ್ತಾರೆ. ಸಿಎಂ ಪ್ರವಾಸದ ವೇಳೆ ಅಭ್ಯರ್ಥಿ ಫೈನಲ್ ಆಗುವಂತ ಸಾಧ್ಯತೆ ಇದೆ. ಕಾಂಗ್ರೆಸ್ ಅಭ್ಯರ್ಥಿಯಾಗುತ್ತಾರಾ ಹಾಗಾದ್ರೆ ಮಲ್ಲಿಕಾರ್ಜುನ್ ಮೇಟಿ? HY ಮೇಟಿಯ ಹಿರಿಯ ಮಗನಿಗೆ ಟಿಕೆಟ್ ಫಿಕ್ಸ್ ಅನ್ನುವಂಥದ್ದು ಕೇಳಿ ಬರ್ತಿದೆ. ಮತ್ತೊಂದು ಕಡೆಗೆ ಸಚಿವ ಸತೀಶ್ಗೆ ಚುನಾವಣೆಯ ಜವಾಬ್ದಾರಿಯನ್ನು ವಹಿಸಲಾಗಿದೆ. ಬಾಗಲಕೋಟೆಯ ಗೆಲುವಿಗೆ ರಣತಂತ್ರವನ್ನು ರೂಪಿಸಲು ಸೂಚನೆಯನ್ನು ನೀಡಲಾಗಿದೆ. ಟಿಕೆಟ್ ಘೋಷಣೆಯ ಬಳಿಕ ಬಂಡಾಯ ಶಮನ ಮಾಡಿ ಸಿಎಂ ಜಿಲ್ಲಾ ಪ್ರವಾಸದ ವೇಳೆ ಗೇಮ್ ಪ್ಲಾನ್ ಸಾಧ್ಯತೆ ಇದೆ. ಬಾಗಲಕೋಟೆಯ ಬೈ ಎಲೆಕ್ಷನ್ ಗೆಲ್ಲೋಕೆ ಈಗ ಸಿಎಂ ಎಂಟ್ರಿ ಕೊಡ್ತಿದ್ದಾರೆ. ಜಿಲ್ಲಾ ಪ್ರವಾಸದ ಮೂಲಕ ಸಿಎಂ ಸಿದ್ದು ಗೇಮ್ ಪ್ಲಾನ್. ಶತಾಯ ಗತಾಯ ಚುನಾವಣೆಯನ್ನು ಗೆಲ್ಲಲೇಬೇಕಾದ ಒತ್ತಡ ಇದೆ. ಸರ್ಕಾರಿ ಮೆಡಿಕಲ್ ಕಾಲೇಜ್ ಶಂಕುಸ್ಥಾಪನೆಗೆ ಆಗಮಿಸ್ತಾರ ಸಿಎಂ. ಮಾರ್ಚ್ 14ರಂದು ಬಾಗಲಕೋಟೆಗೆ ಸಿಎಂ ಸಿದ್ದರಾಮಯ್ಯ. ಸಿಎಂ ಪ್ರವಾಸದ ವೇಳೆ ಅಭ್ಯರ್ಥಿ ಫೈನಲ್ ಆಗುವಂತ ಸಾಧ್ಯತೆ ಇದೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮಲ್ಲಿಕಾರ್ಜುನ್ ಮೇಟಿ ಬಹುತೇಕ ಖಚಿತ ಅನ್ನಲಾಗ್ತಿದೆ. ಇನ್ನು ಸರ್ಕಾರಿ ಮೆಡಿಕಲ್ ಕಾಲೇಜಿನ ಶಂಕುಸ್ಥಾಪನೆಗೆ ಆಗಮಿಸ್ತಾರೆ ಸಿಎಂ. ಬಾಗಲಕೋಟೆಗೆ ಆಗಮಿಸಿದಂತಹ ಸಂದರ್ಭದಲ್ಲಿ ಸಿಎಂ ಅಭ್ಯರ್ಥಿ ಯಾರು ಅನ್ನೋದು ಅಧಿಕೃತವಾಗಿ ಘೋಷಣೆಯಾಗುತ್ತೆ. ಮಲ್ಲಿಕಾರ್ಜುನ್ ಮೇಟಿ ಹೆಸರು ಘೋಷಣೆ ಮಾಡುವಂತಹ ಸಾಧ್ಯತೆ ಬಹುತೇಕವಾಗಿದೆ. ಇನ್ನು ಬಾಗಲಕೋಟೆಯ ಮತಕ್ಷೇತ್ರ ಪ್ರತಿಷ್ಠೆಯ ವಿಷಯವಾಗಿದೆ. ಗೆಲ್ಲೋಕೆ ರಣತಂತ್ರವನ್ನ ರೂಪಿಸಲಾಗಿದೆ. ಬಾಗಲಕೋಟೆಯ ಬೈ ಎಲೆಕ್ಷನ್ ಗೆಲ್ಲೋಕೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಎಂಟ್ರಿ ಕೊಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿಗೆ ಈ ಎಲ್ಲ ಚುನಾವಣೆಯ ಜವಾಬ್ದಾರಿಯನ್ನ ಕೊಡಲಾಗಿದೆ ಅನ್ನಲಾಗಿದೆ. ಇನ್ನು ಮೇಟಿಯವರ ಕುಟುಂಬದ ಹಿರಿಯ ಪುತ್ರ ಮಲ್ಲಿಕಾರ್ಜುನ್ ಮೇಟಿಯವರಿಗೆ ಬಹುತೇಕವಾಗಿ ಟಿಕೆಟ್ ಫಿಕ್ಸ್ ಅನ್ನಲಾಗ್ತಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಆನಂದ್, ಈಗ ಬಾಗಲಕೋಟೆಯ ಬೈ ಎಲೆಕ್ಷನ್ ರಂಗೇರ್ತಿದೆ. ಸ್ವತಃ ಸಿಎಂ ಅಖಾಡಕ್ಕೆ ಇಳಿತಿದ್ದಾರೆ. ಏನಿದೆ ಹೆಚ್ಚಿನ ಮಾಹಿತಿ? ಮಂಜರಿ, ಏನಂದ್ರೆ ಈಗಾಗಲೇ ಬಾಗಲಕೋಟೆ ಉಪಚುನಾವಣೆ ಕಾವು ದಿನದಿಂದ ದಿನಕ್ಕೆ ಒಂದು ಹೆಚ್ಚಾಗುತ್ತಿದೆ ಅಂತ ಹೇಳ್ಬೋದು. ಈಗ ಏನು ಮಾರ್ಚ್ 14ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಾಗಲಕೋಟೆಗೆ ಪ್ರವಾಸ ಹಮ್ಮಿಕೊಂಡಿದ್ದಾರೆ. ಮೆಡಿಕಲ್ ಕಾಲೇಜ್ ಏನು ಒಂದು ಶಂಕುಸ್ಥಾಪನೆ ಸಂಬಂಧಪಟ್ಟಂತೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಯೋಜನೆಗಳ ಸಂಬಂಧಪಟ್ಟಂತೆ ಒಂದು ಕಾರ್ಯಕ್ರಮಕ್ಕೆ ಅವರು ಆಗಮಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಏನು ಉಪಚುನಾವಣೆ ಇರುವ ಹಿನ್ನೆಲೆಯಲ್ಲಿ ಇದೊಂದು ರಣತಂತ್ರ ರೂಪಿಸುತ್ತಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ಈಗಾಗಲೇ ಮೇಟಿ ಅವರು ಇದ್ದಾಗ ಅವರು ಏನೋ ಒಂದು ಮೆಡಿಕಲ್ ಕಾಲೇಜ್ ತರಬೇಕೆಂಬ ಒಂದು ಪತ್ರ ವ್ಯವಹಾರ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಏನೋ ದಿವಂಗತ HY ಮೇಟಿ ಅವರ ಏನೋ ಒಂದು ಅವರ ಆಸೆ ಈಡೇರಿಸುವ ಅನ್ನೋ ಉದ್ದೇಶದಿಂದ ನಾವು ಮೆಡಿಕಲ್ ಕಾಲೇಜ್ ಮಾಡ್ತೀವಿ ಅಂತ ಹೇಳುತ್ತಾ ಉಪಚುನಾವಣೆಯಲ್ಲಿ ಮತ್ತೆ ನಮ್ಮನ್ನೇ ಬೆಂಬಲಿಸುವ ಅನ್ನುವ ರೀತಿಯಿಂದ ಅವರು ಒಂದು ತಂತ್ರ ಮಾಡ್ತಿದ್ದಾರೆ. ಮತ್ತೆ ಈ ಮಧ್ಯೆ ಮೇಟಿ ಅವರ ಏನು ಹಿರಿಯ ಪುತ್ರರಾಗಿರುವಂತ ಮಲ್ಲಿಕಾರ್ಜುನ್ ಮೇಟಿಗೆ ಬಹುತೇಕ ಟಿಕೆಟ್ ಫಿಕ್ಸ್ ಆಗಿದೆ ಅಂತ ಹೇಳ್ಬಹುದು. ಅವರು ಸಹ ಈಗ ಅದು ಏನು ಕಾರ್ಯಕ್ರಮ ಬಂದ ಸಂದರ್ಭದಲ್ಲಿ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಘೋಷಣೆ ನಂತರ ಏನಾದರೂ ಪಕ್ಷದಲ್ಲಿ ಬದಲಾವಣೆ ಮತ್ತು ವೈಮನಸ್ಸು ಭಿನ್ನಪ್ರಾಯ ಹಿಂಗೇನಾದ್ರೂ ಮೂಡಿ ಬಂದ್ರೆ ಅದನ್ನು ಶಮನಗೊಳಿಸುವ ನಿಟ್ಟಿನಲ್ಲಿ ಏನು ಸತೀಶ್ ಜಾರಕಿಹೊಳಿ ಮೇಲೆ ಹೆಗಲ ಮೇಲೆ ಏರಿಸಿದ್ದಾರೆ. ಯಾಕಂದ್ರೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು 2 ಸುತ್ತಿನಲ್ಲಿ ಸಮೀಕ್ಷೆ ಮಾಡಿದ್ದಾರೆ ಮತ್ತು ಸಮೀಕ್ಷೆ ತಂಡಗಳನ್ನು ಎಲ್ಲ ಕಡೆಯನ್ನು ಜಿಲ್ಲಾ ಪಂಚಾಯತ್ ವೈಸ್, ತಾಲೂಕ್ ಪಂಚಾಯತ್ ವೈಸ್, ಗ್ರಾಮ ಪಂಚಾಯತ್ ವೈಸ್ ಸಮೀಕ್ಷೆ ತಂಡ ಬಿಟ್ಟು ಯಾವ ರೀತಿ ರಣತಂತ್ರ ರೂಪಿಸಬೇಕು ಅನ್ನೋದ್ರ ಬಗ್ಗೆ ಸಮಗ್ರ ಮಾಹಿತಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಮಾರ್ಚ್ 14ರಂದು ಬರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಘೋಷಣೆ ಮಾಡುವ ಜೊತೆಗೆ ಎಲ್ಲವೂ ರಣತಂತ್ರ ಮಾಡಿ ಗತಾಯ ಈ ಕ್ಷೇತ್ರ ಗೆಲ್ಲಲೇಬೇಕೆಂಬುದಂತ ತಂತ್ರ ರೂಪಿಸುತ್ತಿದ್ದಾರೆ ಅಂತ ಹೇಳ್ಬೋದು. ಮಂದಿರ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.